ಮಸ್ಕಿ ಪತಿಯಿಂದಲೇ ಪತ್ನಿ ಕತ್ತು ಸೀಳಿ ಕೊಲೆ, ಪತ್ನಿ ಶೀಲದ ಸಂಶಯ ಶಂಕೆ. ಹೌದು, ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಗ್ರಾಮದಲ್ಲಿ ಪತ್ನಿ ಶೀಲದ ಮೇಲೆ ಸಂಶಯ ಪಟ್ಟು ಪತ್ನಿಯನ್ನೇ ಕೊಲೆ ಮಾಡಿದ ಆಘಾತಕ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕ್ಷೇತ್ರದ ಬೇರ್ಗಿ ಗ್ರಾಮದ ನಿವಾಸಿ ಅಲಿಯಾಸ್ ಗಂಗಮ್ಮ 30 ವರ್ಷ ಅವರನ್ನು ಬ್ಲೇಡಿನಿಂದ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ದಾಂಪತ್ಯ ಜೀವನಕ್ಕೆ 12 ವರ್ಷ ಕಳೆದಿದ್ದರೂ 3 ಜನ ಮಕ್ಕಳು. ಕೂಲಿ ಕೆಲಸ ಮಾಡುತ್ತಿದ್ದ ಪೂಮವ್ವ ಅಲಿಯಾಸ್ ಗಂಗಮ್ಮ ಊಟ ಮಾಡುವ ಸಮಯದಲ್ಲಿ ಆಟೋ ಡ್ರೈವರ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದೆ ಎಂಬ ಸಂಶಯದೊಂದಿಗೆ ಅವಳನ್ನು ಕತ್ತು ಸೀಳಿ ಕೊಲೆ ಮಾಡಿದ ಘಟನೆ ಮಸ್ಕಿ ತಾಲೂಕಿನಲ್ಲಿ ನಡೆದಿದೆ. ರಕ್ತ ಹರಿಯುತ್ತಿದ್ದಂತೆ ದುರಾದೃಷ್ಟ ಮಹಿಳೆ 100 ಮೀಟರ್ ದೂರ ಬಂದು ಪ್ರಾಣ ಬಿಟ್ಟಿದ್ದಾಳೆ. ಘಟನಾ ಸ್ಥಳಕ್ಕೆ ಸಿಪಿಐ ಬಾಲಚಂದ್ರ ಲಖಂ ಭೇಟಿ ನೀಡಿ ಆರೋಪಿ ಗಂಡನನ್ನು ಬಂಧನದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಮುಂದಿನ ವಿಚಾರಣೆ ನಡೆದಿದೆ. ತಾಯಿ ಹನುಮಮ್ಮ ಹೇಳಿಕೆ: ಬೆಂಗಳೂರಿನಲ್ಲಿ ದುಡಿಯಲು ಹೋಗಿದ್ದ, ಹೀಗೆ ಅನುಮಾನ ಕೊಟ್ಟಿದ್ದ ಸರ್. 3 ಮಕ್ಕಳು, ನನ್ನ ಮಗಳ ಜೀವನ ಹಾಳಾಗಿ ಹೋಯಿತು ಎಂದು ಕಣ್ಣೀರಿಟ್ಟಳು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಮಸ್ಕಿ.